ಇವತ್ತಿನ ಪ್ರಸಂಗಾಂಶ, ಬಾಧೆ ಇದ್ದರೂ ಸಂತೋಷ ಇದ್ದರೂ ದೇವರೊಂದಿಗೆ ಜೀವಿಸಿರಿ. ಯಾಕೋಬನು ಬರೆದ ಪುಸ್ತಕ 5ನೇ ಅಧ್ಯಾಯ 13ನೇ ವಚನದಲ್ಲಿ ಒಂದು ವಚನ ಇದೆ, ವಾಕ್ಯ ಇದೆ. ಏನಂದರೆ, ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಆಡಲಿ. ದೇವರಿಗೆ ಸ್ತೋತ್ರ. ಇಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅಂದರೆ ನೋಡ್ರಿ, ಇಲ್ಲಿ ಯಾಕೋಬ ಭಕ್ತನ ಹೇಳ್ತಿದ್ದಾನೆ ಏನಂತ, ನಿಮ್ಮಲ್ಲಿ ದೇವರನ್ನು ನಂಬಿದಂಥ ಮಕ್ಕಳಲ್ಲಿ ನಿಮ್ಮಲ್ಲಿ ಯಾರಾದರೂ ಬಾಧೆ ಪಡೋರು ಇದ್ದೀರೋ, ನೀವೇನು ಮಾಡಬೇಕು? ಬಾಧೆ, ಕಷ್ಟನೋ ನಷ್ಟನೋ ಅಥವಾ ಚಿಂತೆನೋ ದುಃಖನೋ ಅನಾರೋಗ್ಯನೋ, ಹೊಲದ ವಿಷಯದ ಕುರಿತಾಗಿನೋ, ಜಾಬ್ ಕುರಿತಾಗಿನೋ, ಎಜುಕೇಷನ್ ಕುರಿತಾಗಿನೋ ನೀನು ಬಾಧೆ ಪಡ್ತಾ ಇರ್ಬೋದು, ಹಣದ ಕುರಿತಾಗಿ ನೀನು ಬಾಧೆ ಪಡ್ತಾ ಇರ್ಬೋದು, ಸಾಲದ ಕುರಿತಾಗಿ ನೀನು ಬಾಧೆ ಪಡ್ತಾ ಇರ್ಬೋದು, ಅಥವಾ ಗಂಡನ ಕುರಿತಾಗಿ ನೀನು ಬಾಧೆ ಪಡ್ತಾ ಇರ್ಬೋದು, ಆತನ ನಡವಳಿಕೆ ಕುರಿತಾಗಿ ನೀನು ಬಾಧೆ ಪಡ್ತಾ ಇರ್ಬೋದು, ಹೆಂಡತಿಯ ಕುರಿತಾಗಿ ನೀನು ಬಾಧೆ ಪಡ್ತಾ ಇರ್ಬೋದು, ಹೆಂಡತಿಯ ನಡವಳಿಕೆಯ ಕುರಿತಾಗಿ ನೀನು ಬಾಧೆ ಪಡ್ತಾ ಇರ್ಬೋದು, ತಂದೆ ತಾಯಿಯಿಂದನೋ ಮಕ್ಕಳಿಂದನೋ ಬಂಧು ಬಾಂಧವರಿಂದನೋ ಸ್ನೇಹಿತರಿಂದನೋ ಯಾವುದೋ ಒಂದು ವಿಷಯದಲ್ಲಿ ಯಾರಿಂದನೋ ನೀನು ಬಾಧೆ ಪಡ್ತಾ ಇರ್ಬೋದು. ಇಲ್ಲಿ ಭಕ್ತನ ಹೇಳ್ತಾನೆ, ನಿಮ್ಮಲ್ಲಿ ಬಾಧೆ ಪಡುವನು ಇದ್ದನೋ ಅವನು ದೇವರನ್ನು ಪ್ರಾರ್ಥಿಸಲಿ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಆರಾಧನೆಗೆ ಬಂದಂಥ ನಿಮ್ಮಲ್ಲಿ ಇಲ್ಲಿ ಅನೇಕರು ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ. ಒಂದು ವೇಳೆ ಕೆಲವರು ಬಾಧೆಯಲ್ಲಿರ್ಬೋದು, ಅಥವಾ ಇನ್ನು ಕೆಲವರು ಸಂತೋಷದಲ್ಲಿರ್ಬೋದು, ಕೆಲವರು ಭಯದಲ್ಲಿ ಇಲ್ಲಿ ಕೂತ್ಕೊಂಡಿರ್ಬೋದು, ಇನ್ನು ಕೆಲವರು ಧೈರ್ಯವಾಗಿ ಇಲ್ಲಿ ಕೂತ್ಕೊಂಡಿರ್ಬೋದು, ಕೆಲವರು ಸಮಾಧಾನವಾಗಿ ಇಲ್ಲಿ ಕೂತ್ಕೊಂಡಿರ್ಬೋದು, ಇನ್ನು ಕೆಲವರು ಸಮಾಧಾನ ಇಲ್ಲದೆ ನೀವು ಇಲ್ಲಿ ಕೂತ್ಕೊಂಡಿರ್ಬೋದು, ಇನ್ನು ಕೆಲವರು ಆರೋಗ್ಯದಲ್ಲಿ ನೀವು ಇಲ್ಲಿ ಕೂತ್ಕೊಂಡಿರ್ಬೋದು, ಇನ್ನು ಕೆಲವರು ಆರೋಗ್ಯ ಇಲ್ಲದೆ ನೀವು ಅನಾರೋಗ್ಯದಲ್ಲಿ ಸಹ ಇಲ್ಲಿ ಕೂತ್ಕೊಂಡಿರ್ಬೋದು. ಆದರೆ ಇಲ್ಲಿ ಭಕ್ತನ ಹೇಳ್ತಾನೆ, ಏನಂತ ಹೇಳ್ತಾನೆ, ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ, ಯಾವುದೋ ಒಂದು ವಿಷಯದ ಕುರಿತಾಗಿ, ಯಾರ ಮೂಲಕವಾಗಿ, ಯಾವುದೋ ಒಂದು ಸ್ಥಳದಿಂದ, ಯಾವುದೋ ಒಂದು ಕೆಲಸದಿಂದ ನೀನು ಬಾಧೆ ಪಡ್ತಾ ಇದೀಯಾ, ಈ ಒಂದು ಆರಾಧನೆಗೆ ಬಾಧೆಯಿಂದ ನೀನು ಬಂದಿದೀಯಾ, ದೇವರು ಹೇಳ್ತಿದ್ರೆ ನೀನು ಬಾಧೆಯಲ್ಲಿದೆಯಾ, ಹಾಗಾದರೆ ದೇವರನ್ನು ಪ್ರಾರ್ಥಿಸು. ಅಥವಾ ದೇವರು ನಿನ್ನನ್ನು ಚೆನ್ನಾಗಿಟ್ಟಿದ್ದಾರಾ, ದೇವ್ರು ನಿನಗೆ ಅದ್ಭುತ ಮಾಡಿದಾರ, ದೇವ್ರು ನಿನಗೆ ಆರೋಗ್ಯ ಕೊಟ್ಟಿದ್ದಾರ, ದೇವ್ರು ನಿನಗೆ ಸಮಾಧಾನ ಕೊಟ್ಟಿದ್ದಾರ, ದೇವ್ರು ನಿನಗೆ ಸಂತೋಷ ಕೊಟ್ಟಿದ್ದಾರ. ಈಗ ಸಂತೋಷವಾಗಿರೋರು ಏನು ಮಾಡಬೇಕಂತ ನಮಗೆ ವಾಕ್ಯ ತಿಳಿಯಪಡಿಸ್ತಿದೆ, ಅವರು ದೇವರಿಗೆ ಸ್ತೋತ್ರ ಮಾಡಲಿ, ಅವರು ದೇವರಿಗೆ ಕೀರ್ತನೆ ಹಾಡಲಿ. ಪ್ರಿಯ ದೇವರ ಮಕ್ಕಳೇ, ಯಾಕೆ ಇಲ್ಲಿ ಯಾಕೋಬನು ಬಾಧೆಯಲ್ಲಿ ಇರುವವರು ದೇವರಿಗೆ ಪ್ರಾರ್ಥನೆ ಮಾಡಬೇಕು, ಬಾಧೆ ಇಲ್ಲದವರು ಸಂತೋಷವಾಗಿರೋರು ದೇವರಿಗೆ ಸ್ತುತಿ ಮಾಡಬೇಕಂತ ಹೇಳ್ತಿದ್ದಾನೆಂದರೆ, ಈ ವಾಕ್ಯದ ಸಾರಾಂಶ ಇಷ್ಟೇ. ನಿನಗೆ ಬಾಧೆ ಇದ್ದರೂ ಅಥವಾ ನಿನಗೆ ಬಾಧೆ ಇಲ್ಲ ಅಂದರೂ, ನೀನು ಸಂತೋಷವಾಗಿದ್ದರೂ ಕೂಡ ನೀನು ದೇವರೊಂದಿಗೆ ಜೀವಿಸಬೇಕು. ಈ ವಾಕ್ಯದ ಒಂದು ಅರ್ಥ ಏನಂದರೆ, ನೀನು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ನೀನು ದೇವರಿಂದ ದೂರ ಆಗಬಾರ್ದು, ನೀನು ದೇವರ ರಕ್ಷಣೆಯಲ್ಲಿ ಜೀವಿಸಬೇಕು, ನೀನು ದೇವರ ಸಹವಾಸದಲ್ಲಿ ಜೀವಿಸಬೇಕು, ನೀನು ದೇವರ ಕಾಂಟ್ಯಾಕ್ಟಲ್ಲಿ ನೀನು ಜೀವಿಸಬೇಕು, ದೇವರ ಕನೆಕ್ಷನಲ್ಲಿ ನೀನು ಜೀವಿಸಬೇಕು. ಹಲ್ಲೆಲೂಯಾ. ಯಾಕೆ ಅಂದರೆ ಪ್ರಿಯರೇ, ಅನೇಕರು ದೇವರನ್ನು ನಂಬಿದಂಥ ಮಕ್ಕಳೇ ಬಾಧೆಗಳು ಬರುವಾಗ, ಕಷ್ಟಗಳು ಬರುವಾಗ, ಇಕ್ಕಟ್ಟುಗಳು ಬರುವಾಗ ಅಥವಾ ಶೋಧನೆಗಳು ಬರುವಾಗ ಅನೇಕ ಜನರು ಏನು ಮಾಡಿದರು, ಅವರು ಬಾಧೆಯಲ್ಲಿ ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ದೇವರಿಂದ ದೂರ ಆದರು. ಯಾಕೆ? ಅಯ್ಯೋ, ನಾವು ಅಂದ್ಕೊಂಡಿದ್ದಾಗಲಿಲ್ಲ, ನಮಗೆ ಕಷ್ಟ ಬಂತು ಅಂಥೇಳಿ ಏನು ಮಾಡಿದರು, ದೇವರಿಂದ ದೂರ ಹೋದರು. ಅನೇಕ ಉದಾಹರಣೆಗಳು ನಮಗಿದೆ. ಅಂಥ ಜನರನ್ನ ಅನೇಕರನ್ನು ನಾವು ನೋಡಿದ್ದೇವೆ. ಆ ಊರಲ್ಲಿರ್ತಕ್ಕಂಥ ಬಿಲಿವರ್ಸು ಯಾರಾದರೂ ಚರ್ಚಿಗೆ ಹೋಗಿ ಬರೀ ಅಂದರೆ, ಅಯ್ಯೋ ನಾವು ಅಂದ್ಕೊಂಡಿದ್ದಾಗಲಿಲ್ಲ, ಅದಕ್ಕೆ ನಾವು ಚರ್ಚಿಗೆ ಬರಲ್ಲ, ಆ ದೇವ್ರು ನಂಬಿದ ಮೇಲೆ ನಮಗೆ ತುಂಬ ಕಷ್ಟ ಬಂತು, ಅದಕ್ಕೆ ನಾವು ದೇವ್ರನ್ನ ಬಿಟ್ಬಿಟ್ವಿ ಅಂತ ಹೇಳ್ತಾ ಇರ್ತಾರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಲ್ಲಿ ಭಕ್ತನ ಹೇಳ್ತಾನೆ, ಬಾಧೆಗಳು ಬರುವಾಗ ದೇವರಿಂದ ದೂರ ಆಗಬಾರ್ದು. ಬಾಧೆಗಳು ಬರುವಾಗ, ಕಷ್ಟಗಳು ಬರುವಾಗ, ಶೋಧನೆಗಳು ಬರುವಾಗ, ಇಕ್ಕಟ್ಟುಗಳು ಬರುವಾಗ, ಅವಮಾನ ಬರುವಾಗ, ನಿಂದೆಗಳು ಬರುವಾಗ, ಚುಚ್ಚು ಮಾತುಗಳು ಬರುವಾಗ ನೀನೇನು ಮಾಡಬೇಕು? ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸಬೇಕು. ನಾವು ಕೆಲವರನ್ನು ನೋಡ್ತೇವೆ, ಕೆಲವರು ಬಾಧೆಗಳು ಬಂತು ಅಂತ, ಕಷ್ಟ ಬಂತು ಅಂತ ನಾವು ಅಂದ್ಕೊಂಡಿದ್ದಾಗಲಿಲ್ಲ, ನಾವೇನು ದೇವ್ರ ಹತ್ರ ನಾವೇನು ಕೇಳಿದ್ವಿ ಅದು ದೇವ್ರು ಕೊಡಲಿಲ್ಲ, ನಾವು ಅಂದ್ಕೊಂಡಂತೆ ಆಗಲಿಲ್ಲ ಅಂಥೇಳಿ ಏನು ಮಾಡಿದರು, ಬಾಧೆಗಳು, ಕಷ್ಟಗಳು, ತೊಂದರೆಗಳು ಬರುವಾಗ ದೇವರನ್ನು ಬಿಟ್ಟು ಹೋದರು, ದೇವರಿಂದ ದೂರ ಆದರು, ರಕ್ಷಣೆಯಿಂದ ದೂರ ಆದರು.
ಇನ್ನು ಕೆಲವರು ಬಾಧೆಗಳು ಕಷ್ಟಗಳು ಬರುವಾಗ ಯೇಸು ಹೇಳಿದರು, ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಅಂತ. ಹಲ್ಲೆಲೂಯಾ. ಆ ರೀತಿಯಾಗಿ ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ಅನಾರೋಗ್ಯದಲ್ಲಿ, ದುರಾತ್ಮನ ಒಂದು ಬಂಧನದಲ್ಲಿ ದೇವರ ಬಳಿಗೆ ಬರುವಾಗ, ಅವರು ದೇವರ ಬಳಿಗೆ ಬಂದು ಪ್ರಾರ್ಥಿಸುವಾಗ, ದೇವರು ಅವರನ್ನು ಬಾಧೆಯಿಂದ ಬಿಡುಗಡೆ ಮಾಡುವಾಗ, ದೇವರು ಅವರನ್ನು ಕಣ್ಣೀರಿನಿಂದ ಬಿಡುಗಡೆ ಮಾಡುವಾಗ, ಕಷ್ಟದಿಂದ ಬಿಡುಗಡೆ ಮಾಡುವಾಗ ಅವರೇನಾದರೂ ಬಿಡುಗಡೆ ಹೊಂದ್ಕೊಂಡ್ರು, ಆಶೀರ್ವಾದ ಹೊಂದ್ಕೊಂಡ್ರು, ಸಂತೋಷವನ್ನು ಹೊಂದಿಕೊಂಡ್ರು, ಸಮಾಧಾನವನ್ನು ಹೊಂದಿಕೊಂಡ್ರು. ಸಂತೋಷವನ್ನು ಹೊಂದಿಕೊಂಡ ಮೇಲೆ ಏನು ಮಾಡಿದರು? ದೇವರಿಗೆ ಕೀರ್ತನೆ ಹಾಡಲಿಲ್ಲ, ದೇವರಿಗೆ ಥ್ಯಾಂಕ್ಸ್ ಹೇಳಲಿಲ್ಲ, ಬದಲಾಗಿ ದೇವ್ರು ನಮಗೆ ಚೆನ್ನಾಗಿ ಮಾಡಿದರು. ದುರಾತ್ಮದಿಂದ ದೇವ್ರು ನಮಗೆ ಬಿಡುಗಡೆ ಕೊಟ್ಟರು. ಸಾಲದ ಸಮಸ್ಯೆ ಇತ್ತು, ಸಾಲದಿಂದ ಬಿಡುಗಡೆ ಕೊಟ್ಟರು. ಒಂದು ಜಾಬ್ ಬೇಕಾಗಿತ್ತು, ದೇವರ ಬಳಿ ಬಂದು ಪ್ರಾರ್ಥಿಸುವಾಗ ದೇವ್ರು ನಮಗೆ ಜಾಬ್ ಕೊಟ್ಟರು. ಒಂದು ಎಕ್ಸಾಮಲ್ಲಿ ಪಾಸ್ ಆಗಬೇಕಾಗಿತ್ತು, ದೇವ್ರ ಬಳಿ ಬರುವಾಗ ದೇವರು ಎಕ್ಸಾಮು ಪಾಸ್ ಮಾಡಿದರು. ಒಂದು ಮನೆ ಕಟ್ಟಬೇಕಾಗಿತ್ತು, ಆ ಮನೆ ಕಟ್ಟಲಿಕ್ಕೆ ದೇವ್ರು ಸಹಾಯ ಮಾಡಿದರು. ಮಕ್ಕಳು ಮದುವೆ ಮಾಡಬೇಕಾಗಿತ್ತು, ದೇವ್ರ ಬಳಿ ಬರುವಾಗ ದೇವರು ಮಕ್ಕಳು ಮದುವೆ ಮಾಡಲಿಕ್ಕೆ ಸಹಾಯ ಮಾಡಿದ್ರು ಅಂಥೇಳಿ ಏನು ಮಾಡಿದರು? ದೇವರು ಅವರಿಗೆ ಸಹಾಯ ಮಾಡಿದ ಮೇಲೆ, ಆಶೀರ್ವಾದ ಮಾಡಿದ ಮೇಲೆ, ಬಿಡುಗಡೆ ಕೊಟ್ಟ ಮೇಲೆ ಅವರು ಸಂತೋಷವಾಗಿ ಇರುವಂಥ ಸಮಯದಲ್ಲಿ ಏನು ಮಾಡಿದರು? ದೇವರನ್ನು ಮರೆತು ಹೋದರು, ದೇವರಿಂದ ದೂರ ಆದರು. ಆದರೆ ಇದು ಆತ್ಮೀಯ ಜೀವಿತ ಅಲ್ಲ ಪ್ರಿಯರೇ, ರಕ್ಷಣೆಯ ಜೀವಿತ ಅಲ್ಲ ಪ್ರಿಯರೇ, ಭಕ್ತಿಯ ಜೀವಿತ ಅಲ್ಲ ಪ್ರಿಯರೇ. ಅದಕ್ಕೆ ಇಲ್ಲಿ ಭಕ್ತನು ಹೇಳ್ತಾನೆ, ನೀನು ಈ ಲೋಕದಲ್ಲಿ ಈಗ ಯೇಸು ಕ್ರಿಸ್ತನ ಮಗನಾಗಿ ಮಗಳಾಗಿ ನೀನು ಜೀವಿಸುವಾಗ ನೀನು ಯಾವ ಪರಿಸ್ಥಿತಿಯಲ್ಲಿ ಇದೆಯಾ? ಈ ದಿನ ಬಾಧೆಯಲ್ಲಿದೆಯಾ? ದೇವರ ಬಳಿ ಬಂದು ನೀನು ಪ್ರಾರ್ಥನೆ ಮಾಡು. ಈಗ ದೇವರು ನಿನಗೆ ಬಿಡುಗಡೆ ಕೊಟ್ಟು ಆ ಬಾಧೆಯಿಂದ ಬಿಡುಗಡೆ ಕೊಡುವಾಗ, ದೇವರು ನಿನ್ನನ್ನು ಆಶೀರ್ವದಿಸುವಾಗ, ದೇವರು ನಿನಗೆ ಮನೆ ಕಟ್ಟಲಿಕ್ಕೆ ಸಹಾಯ ಮಾಡುವಾಗ, ಜಾಬ್ ತೆಗೆದುಕೊಳ್ಳಲಿಕ್ಕೆ ಸಹಾಯ ಮಾಡುವಾಗ, ಆರೋಗ್ಯವನ್ನು ದೇವರು ನಿನಗೆ ಕೊಡುವಾಗ, ಸುಖ ಸಮಾಧಾನ ಶಾಂತಿಯನ್ನು ದೇವರು ಕೊಡುವಾಗ, ನಿನ್ನ ಗಂಡನನ್ನು ದೇವರು ಮಾರ್ಪಡಿಸುವಾಗ, ನಿನ್ನ ಹೆಂಡತಿಯನ್ನು ದೇವರು ಮಾರ್ಪಡಿಸುವಾಗ, ದೇವರು ನಿನ್ನನ್ನು ಆಶೀರ್ವದಿಸುವಾಗ ನೀನು ಸಂತೋಷವಾಗಿದೆಯಾ? ಆ ಸಂತೋಷದಲ್ಲಿ ಕೂಡ ದೇವರನ್ನು ಸ್ತುತಿ ಮಾಡು. ಹಲ್ಲೆಲೂಯಾ. ಅದರ ಅರ್ಥ ಏನಂದರೆ, ನಿನಗೆ ಬಾಧೆ ಇದ್ದರೂ ಸಂತೋಷ ಇದ್ದರೂ ನೀನು ದೇವರ ರಕ್ಷಣೆಯಲ್ಲಿ ಜೀವಿಸಬೇಕು, ದೇವರಲ್ಲಿ ನೀನು ಜೀವಿಸಬೇಕು, ದೇವರ ಸಹವಾಸದಲ್ಲಿ ನೀನು ಜೀವಿಸಬೇಕು, ದೇವರ ಕನೆಕ್ಷನಲ್ಲೇ ನೀನು ಇರಬೇಕು. ಅದರ ಅರ್ಥ ಇಷ್ಟೇ, ನಾವು ಕಂಟಿನ್ಯೂ ಆಗಿ ದೇವರೊಂದಿಗೆ ಇರಬೇಕು. ನಮ್ಮ ಜೀವಿತ ಈ ಲೋಕದಲ್ಲಿ, ನಾನು ಹೇಳಿದ್ನಲ್ವಾ, ಕೆಲವರು ಕಷ್ಟ ಬಂತಂತ ದೇವ್ರನ್ನ ಬಿಟ್ಟೋದ್ರು, ಇನ್ನು ಕೆಲವರು ಕಷ್ಟದಿಂದ ಬಿಡುಗಡೆ ಹೊಂದ್ಕೊಂಡ್ಮೇಲೆ ಸುಖ ಬಂತು, ಸಂತೋಷ ಬಂತು ಅಂತೇಳಿ ದೇವ್ರನ್ನ ಬಿಟ್ಟೋದ್ರು. ಆದರೆ ಇಲ್ಲಿ ಭಕ್ತನ ಹೇಳ್ತಾನೆ, ನಿಮಗೆ ಕಷ್ಟ ಇದ್ದರೂ, ಸುಖ ಇದ್ದರೂ, ಸಂತೋಷ ಇದ್ದರೂ ದೇವ್ರನ್ನ ಮರಿಬೇಡ್ರಿ, ದೇವರೊಂದಿಗೆ ಜೀವಿಸಿರಿ ಎಂಬುದಾಗಿ. ಹಲ್ಲೆಲೂಯಾ. ಇಸ್ರಾಯೇಲರನ್ನು ನಾವು ನೋಡುವಾಗ, ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಅವರು ಇರುವಾಗ ನಾವು ನೋಡ್ತೇವೆ ವಾಕ್ಯದಲ್ಲಿ, ಅವರು ದೇವರಿಗೆ ಗೋಳಾಡುತ್ತಾ ಮೊರೆ ಇಟ್ರಂತೆ. ಯಾಕೆ? ಅವರು ಬಾಧೆಯಲ್ಲಿದ್ದಾರೆ, ದಾಸತ್ವದಲ್ಲಿದ್ದಾರೆ, ನಿಜವಾಗ್ಲೂ ತುಂಬ ಕಷ್ಟಪಡ್ತಾ ಇದ್ದಾರೆ ಅವರು. ಸೊ ಅವರೇನು ಮಾಡಿದರು? ಆ ಬಾಧೆಯಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿದರು. ದೇವರು ಅವರ ಮೊರೆಯನ್ನು ಕೇಳಿ ಅವ್ರ ಮೇಲೆ ಕನಿಕರ ಪಟ್ಟು ಅವರನ್ನು ನೋಡಿ, ಅವರ ಪರಿಸ್ಥಿತಿಯನ್ನು ನೋಡಿ ಮನಮರುಗಿ ದೇವ್ರು ಏನು ಮಾಡಿದರು? ಅವರನ್ನು ಐಗುಪ್ತ ದೇಶದಿಂದ ಹೊರಗಡೆ ಕರೆತಂದರು. ಐಗುಪ್ತ ದೇಶದಿಂದ ಹೊರಗಡೆ ಕರೆತಂದು ದೇವರವರಿಗೆ ಬಿಡುಗಡೆಯನ್ನು ಕೊಟ್ಟರು. ದೇವರವ್ರಿಗೆ ಏನು ಮಾಡಿದ್ರು? ಆ ಬಂಧನದಿಂದ, ಬಾಧೆಯಿಂದ ಬಿಡುಗಡೆ ಕೊಟ್ಟು ಅವರಿಗೆ ಬೇಕಾದಂಥ ಪರಲೋಕದ ಮನ್ನವನ್ನೇ ದೇವರು ಊಟಕ್ಕೆ ಕೊಟ್ಟರು. ಆದರೆ ನಾವು ನೋಡ್ತೇವೆ, ಇಸ್ರಾಯೇಲ್ಯರು ಏನು ಮಾಡಿದರು ಅಂದರೆ, ದೇವರವರಿಗೆ ಬಿಡುಗಡೆ ಕೊಟ್ಟ ಮೇಲೆ, ಇಸ್ರಾಯೇಲರು ದೇವರಿಂದ ಆಶೀರ್ವಾದ ಹೊಂದಿಕೊಂಡ ಮೇಲೆ, ಅವರು ಚೆನ್ನಾಗಿರುವಂಥ ಸಮಯದಲ್ಲಿ ಅವರು ದೇವರನ್ನು ಸ್ತುತಿ ಮಾಡಲಿಲ್ಲ. ಕೆಲವರು ಏನು ಮಾಡಿದರು? ದೇವ್ರ ಮೇಲೆ ಗುಣಗುಟ್ತಾ ಇದ್ದರು, ಮೋಶೆ ಮೇಲೆ ಗುಣಗುಟ್ತಾ ಇದ್ದರು. ಅದೇ ರೀತಿ ಅಲ್ವಾ, ಕೆಲವರು ಅದೇ ರೀತಿಯಾಗಿ ಗುಣಗುಟ್ತಾ ಇರ್ತಾರೆ. ಅವರು ಬಿಡುಗಡೆ ಹೊಂದಿಕೊಳ್ಳುವವರೆಗೂ ಒಂದು ರೀತಿ, ಬಿಡುಗಡೆ ಹೊಂದ್ಕೊಂಡ್ಮೇಲೆ ಮತ್ತೊಂದು ರೀತಿ, ಸಹಾಯ ತೆಗೆದುಕೊಳ್ಳೋವರೆಗೂ ಒಂದು ರೀತಿ, ಸಹಾಯ ತೆಗೆದುಕೊಂಡ್ಮೇಲೆ ಸಹಾಯ ಮಾಡಿದವ್ರ ಮೇಲೇ ಗುಣಗುಟ್ಟೋದು, ದೇವ್ರ ಮೇಲೆ ಗುಣಗುಟ್ಟೋದು, ಸೇವಕರ ಮೇಲೆ ಗುಣಗುಟ್ಟೋದು, ತಂದೆ ತಾಯಿಗಳ ಮೇಲೆ ಗುಣಗುಟ್ಟೋದು, ಗಂಡನ ಮೇಲೆ ಗುಣಗುಟ್ಟೋದು, ಗುರುಗಳ ಮೇಲೆ ಗುಣಗುಟ್ಟೋದು. ಅಲ್ಲೆಲೂಯಾ. ಇಲ್ಲಿ ಕೂಡ ಇಸ್ರಾಯೇಲರು ಏನು ಮಾಡ್ತಿದ್ದಾರೆ? ದೇವರಿಗೆ, ಮೋಶೆಗೆ ಗುಣಗುಟ್ತಾ ಇದ್ದಾರೆ. ನಮಗೆ ಊಟ ಇಲ್ಲ, ಅದು ಇಲ್ಲ, ನೀರಿಲ್ಲ ಅಂತೇಳಿ ಅನ್ನುವಾಗ ಮೋಶೆ ಪ್ರಾರ್ಥಿಸುವಾಗ ದೇವ್ರು ಏನು ಮಾಡಿದರು? ಇಸ್ರಾಯೇಲರಿಗೆ ಮನ್ನವನ್ನು ಕೊಟ್ಟರು, ನೀರನ್ನು ಕೊಟ್ಟರು, ದೇವರವರನ್ನು ಪೋಷಿಸಿದರು.
ಆದರೂ ಸಹ ಅವ್ರು ಏನು ಮಾಡ್ತಿದ್ರು ಅಂದರೆ, ಬಾಧೆಯಿಂದ ದೇವ್ರು ನಮಗೆ ಬಿಡುಗಡೆ ಮಾಡಿದಾರಲ್ವ ಅಂಥೇಳಿ ಅವರು ಸುಖ ಸಂತೋಷವಾಗಿ ಇರುವಾಗ, ದೇವರವರಿಗೆ ಸಹಾಯ ಮಾಡುವಾಗ ಅವರು ದೇವರಿಗೆ ಕೀರ್ತನೆ ಹಾಡಲಿಲ್ಲ. ಅವರು ಗುಣಗುಟ್ಟು ಏನಾದರೂ ನಾಶವಾದ್ರು. ಅದಕ್ಕೆ ಮೋಶೆ ಹೇಳ್ತಾನೆ, ಈಗ ಧರ್ಮೋಪದೇಶ ಕಾಂಡ 8:10, ನೀವು ಹೊಟ್ಟೆ ತುಂಬ ಉಂಡು ಸುಖದಿಂದಿರುವಾಗ ನಿಮ್ಮ ದೇವರಾದ ಯೆಹೋವನು ನಿಮಗೆ ಉತ್ತಮ ದೇಶವನ್ನು ಕೊಟ್ಟಿದ್ದಕ್ಕಾಗಿ ಆತನನ್ನು ಸ್ತುತಿಸಬೇಕು. ಅಂದರೆ ನೀವು ಸ್ತುತಿ ಮಾಡ್ತಾ ಇಲ್ಲ, ಏನು ಮಾಡಿದ್ದೀರಾ? ದೇವ್ರು ನಿಮ್ಮನ್ನು ಬಂಧನದಿಂದ ಬಿಡುಗಡೆ ಕೊಟ್ಟ ಮೇಲೆ ನೀವು ದೇವರಿಗೆ ವಿರೋಧವಾಗಿ ನೀವೇನು ಮಾಡ್ತಿದ್ದೀರಾ? ಗುಣಗುಡ್ತಾ ಇದ್ದೀರಾ. ಆ ರೀತಿ ಮಾಡಬೇಡ್ರಿ. ನೀವು ಬಾಧೆಯಲ್ಲಿರುವಾಗ ದೇವರಿಗೆ ಪ್ರಾರ್ಥನೆ ಮಾಡಿರಿ. ಆ ಬಾಧೆಯಿಂದ ಬಿಡುಗಡೆ ಮಾಡಿದ ಮೇಲೆ ನೀವು ಸಂತೋಷವಾಗಿರುವಾಗಲೂ ಸಹ, ಏಸಪ್ಪ ಇದೆಲ್ಲ ನಿನ್ನ ಕೃಪೆ ಅಂತೇಳಿ ದೇವರಿಗೆ ಕೀರ್ತನೆ ಹಾಡಿರಿ. ಪ್ರಿಯ ದೇವರ ಮಕ್ಕಳೇ, ಹಾಗಾಗಿ ಇಲ್ಲಿ ಯಾಕೋಬನು ಹೇಳ್ತದಾನೆ, ನಾವು ಎಂಥ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ದೇವರಿಂದ ನಾವು ದೂರ ಆಗಬಾರ್ದು, ರಕ್ಷಣೆಯಿಂದ ನಾವು ದೂರ ಆಗಬಾರ್ದು. ದೇವರ ಸಹವಾಸದಲ್ಲಿ ನಾವು ಕಂಟಿನ್ಯೂ ಆಗಿರಬೇಕು, ರಕ್ಷಣೆಯಲ್ಲಿ ನಾವು ಕಂಟಿನ್ಯೂ ಆಗಿ ನಾವು ಜೀವಿಸಬೇಕು. ಇಲ್ಲಿ ನೋಡ್ರಿ, ಯಾಕೆ ನೀವು ಬಾಧೆಯಲ್ಲಿದ್ದರೂ ಕೂಡ ದೇವ್ರಿಗೆ ಪ್ರೇಯರ್ ಮಾಡಿರಿ, ಸಂತೋಷವಾಗಿದ್ದರೂ ಕೂಡ ದೇವರಿಗೆ ಸ್ತುತಿ ಮಾಡಿರಿ ಅಂದರೆ, ನಿಮಗೂ ದೇವರಿಗೆ ಯಾವಾಗಲೂ ಕನೆಕ್ಷನ್ ಕಟ್ ಆಗಬಾರ್ದು. ಪ್ರತಿದಿನ ಕೂಡ ನೀವು ದೇವರು ಯಾವಾಗಲೂ ನಿನ್ನ ದೇವರಲ್ಲಿ ರಕ್ಷಣೆಯಲ್ಲಿ ಜೀವಿಸ್ತದೆಯಾ, ಅದರಲ್ಲಿ ಕಂಟಿನ್ಯೂ ಆಗಿ ಹೋಗ್ಬೇಕು. ನೀನು ದೇವರಿಗೆ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದೀಯಾ, ಅದು ಕಂಟಿನ್ಯೂ ಆಗಿ ನಿನ್ನ ಆತ್ಮೀಯ ಜೀವಿತ ಇರಬೇಕು. ನೀನು ದೇವರ ಸಹವಾಸದಲ್ಲಿ ಕಂಟಿನ್ಯೂ ಆಗಿ ನೀನು ಜೀವಿಸಬೇಕು. ನೀನು ದೇವರ ಕನೆಕ್ಷನಲ್ಲಿ ಕಂಟಿನ್ಯೂ ಆಗಿ ನೀನು ಜೀವಿಸಬೇಕು ಅಂತ ಈ ವಾಕ್ಯದ ಅರ್ಥ ಪ್ರೇರೆ. ಹಲ್ಲೆಲೂಯಾ. ಇಸ್ರಾಯೇಲರು ಏನು ಮಾಡಿದರು? ಬಾಧೆ ಇದ್ದಾಗ ಪ್ರಾರ್ಥಿಸಿದರು, ಸಂತೋಷವಾಗಿರುವಾಗ ದೇವರನ್ನು ಮರೆತು ಹೋದರು ಪ್ರಿಯರೇ. ಆ ರೀತಿಯಾಗಿ ಈ ಒಂದು ಆರಾಧನೆಗೆ ಬಂದಂಥ, ಈ ಒಂದು ಪ್ರಾರ್ಥನೆಗೆ ಬಂದಂಥ ನಿಮ್ಮಲ್ಲೂ ಸಹ ಅನೇಕರು ನೀವು ಕೆಲವು ಬಾಧೆಗಳಿಂದ ನೀವು ಬಂದಿರ್ಬೋದು. ನಾನು ಆಗಲೇ ಹೇಳಿದ್ನಲ್ವಾ, ಗಂಡನ ಕುರಿತಾಗಿ ಬಾಧೆನೋ, ಹೆಂಡತಿ ಕುರಿತಾಗಿ ಬಾಧೆನೋ, ಸಾಲದ ಕುರಿತಾಗಿ ಬಾಧೆನೋ, ಅಥವಾ ಈಗೋ ಹೊಲದ ಕುರಿತಾಗಿನೋ, ಕೋರ್ಟ್ ಕುರಿತಾಗಿನೋ, ಬೆಳೆಯ ಕುರಿತಾಗಿನೋ, ಕಷ್ಟದ ಕುರಿತಾಗಿನೋ, ಅವಮಾನನೋ, ಅನಾರೋಗ್ಯನೋ, ಯಾವುದೋ ಒಂದು ಬಾಧೆಯಿಂದ ನೀನು ಇಲ್ಲಿ ಕೂತ್ಕೊಂಡಿದ್ದೀಯಾ, ದೇವ್ರು ಹೇಳ್ತಾನೆ, ಬಾಧೆಯಲ್ಲಿ ಇದ್ದೀರಾ, ದೇವರನ್ನು ಪ್ರಾರ್ಥಿಸಿರಿ, ದೇವರು ನಿಮಗೆ ಬಿಡುಗಡೆ ಕೊಡುತ್ತಾರೆ. ಕೀರ್ತನೆ 50:15 ಒಂದು ವಚನ ಇದೆ. ಏನಂದರೆ, ದೇವ್ರು ಹೇಳಿದರೆ ಏನಂತ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ, ನಾನು ನಿಮ್ಮನ್ನು ಬಿಡಿಸುವೆನು, ಆಗ ನೀವು ನನ್ನ ಕೊಂಡಾಡುವಿರಿ. ಚಪ್ಪಾಳೆ ತಟ್ಟಣ ದೇವರಿಗೆ. ಹಲ್ಲೆಲೂಯಾ. ಏನು ಹೇಳಿದರೆ ದೇವರು? ಬಾಧೆಯಲ್ಲಿದ್ದೀರಾ, ಕಷ್ಟದಲ್ಲಿದ್ದೀರಾ, ಅನಾರೋಗ್ಯದಲ್ಲಿದ್ದೀರಾ, ಮೊರೆ ಇಡ್ರಿ, ನಾನು ನಿಮ್ಮನ್ನು ಬಿಡಿಸುತ್ತೇನೆ. ಈ ಪ್ರಾರ್ಥನೆಯಲ್ಲಿ ನಾನು ನಿಮ್ಮನ್ನು ಬಿಡಿಸುತ್ತೇನೆ. ನಿಮ್ಮನ್ನು ಬಿಡಿಸಿದ ನಂತರ, ಬಿಡುಗಡೆ ಹೊಂದ್ಕೊಂಡ ನಂತರ, ಆಶೀರ್ವಾದ ಹೊಂದ್ಕೊಂಡ ನಂತರ ನೀವು ನನ್ನನ್ನು ಕೊಂಡಾಡುವಿರಿ. ಪ್ರಿಯ ದೇವರ ಮಕ್ಕಳೇ, ಇಸ್ರಾಯೇಲರ ಹಾಗೆ ನಮ್ಮ ಜೀವಿತ ಇರಬಾರ್ದು. ಆಮೇನ್. ಹಲ್ಲೆಲೂಯಾ. ಬೈಬಲಲ್ಲಿ ಅನ್ನಳ ಕುರಿತಾಗಿ 1ನೇ ಸಮುವೇಲ ಬರೆದ ಪುಸ್ತಕ 1:9, ಆಗ ಅವರು ಶಿಲೋವಿನಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅನ್ನಳು ಎದ್ದು ಯಾಜಕನಾದ ಏಲಿಯು ಯೆಹೋವನ ಮಂದಿರ ದ್ವಾರದ ನಿಲುಪಟ್ಟಿಗಳ ಬಳಿಯಲ್ಲಿ ಒಂದು ಪೀಠದ ಮೇಲೆ ಕುಳಿತಿರುವಾಗ ಹೋಗಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು ಅಂತ ಪ್ರಾರ್ಥನೆ ಮಾಡುತ್ತಾ ಇದ್ದಾಳೆ. ಹಲ್ಲೆಲೂಯಾ. ಇಲ್ಲಿ ಅನ್ನಳು ಬಾಧೆಯಲ್ಲಿದ್ದಾಳೆ. ಯಾವ ಬಾಧೆ? ಬಂಜೆತನ ಅನ್ನುವಂಥ ಬಾಧೆಯಲ್ಲಿದ್ದಾಳೆ. ಆ ಒಂದು ಕಣ್ಣೀರಿನಲ್ಲಿದ್ದಾಳೆ, ಆ ಒಂದು ದುಃಖದಲ್ಲಿದ್ದಾಳೆ. ಸೊ ಅನ್ನಳು ಏನು ಮಾಡ್ತಿದ್ದಾಳೆ? ಆ ಒಂದು ಬಾಧೆಯಲ್ಲಿ ಸಹ ದೇವರಾಲಯದಲ್ಲಿ ಬಂದು ಉಪವಾಸದಿಂದ ಪ್ರಾರ್ಥನೆ ಮಾಡ್ತಿದ್ದಾಳೆ. ದೇವರೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು, ನಿನ್ನ ದಾಸಿಯ ಬಾಧೆಯನ್ನು ಪರಾಂಬರಿಸು. ಅದರ ಅರ್ಥ, ಆಕೆ ಬಾಧೆಯಲ್ಲಿ ಇರುವಾಗಲೂ ಸಹ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಅಷ್ಟೇ ಅಲ್ಲ ಪ್ರಿಯ ದೇವರ ಮಕ್ಕಳನ್ನ, ವಾಕ್ಯದಲ್ಲಿ ನೋಡುವಾಗ ದೇವರು ಏನು ಮಾಡಿದರು? ಅನ್ನಳಿಗೆ ಅದ್ಭುತವನ್ನು ಮಾಡಿದರು. ಅಂದರೆ ಬರುವ ವರ್ಷದಲ್ಲೇ ದೇವರು ಅನ್ನಳಿಗೆ ಗಂಡು ಮಗುವನ್ನು ಕೊಟ್ಟರು. ಏನು ಮಾಡಿದರು ದೇವರು? ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ, ಬಿಡಿಸಿನ ಅಂತ ಹೇಳಿದಾರಲ್ವ ದೇವರು. ಅದೇ ರೀತಿಯಾಗಿ ಅನ್ನಳು ತನ್ನ ಬಾಧೆಯಲ್ಲಿ, ತನ್ನ ಇಕ್ಕಟ್ಟಿನಲ್ಲಿ, ತನಗಿರುವಂಥ ಯಾವ ಪರಿಸ್ಥಿತಿಯಲ್ಲಿ ಆಕೆಗೆ ದೇವರಿಂದ ಈಗ ಅದ್ಭುತ ಆಗಬೇಕಾಗಿತ್ತು, ಆ ವಿಷಯದಲ್ಲಿ ದೇವರೇ, ಈ ದಾಸಿಯ ದುಃಖವನ್ನು ನೀನು ಪರಾಂಬರಿಸು ಅಂತೇಳಿ ಅನ್ನಳು ದೇವರ ಆಲಯದಲ್ಲಿ ಬಂದು ಪ್ರಾರ್ಥಿಸುವಾಗ ದೇವರು ಅನ್ನಳನ್ನು ಆ ಬಾಧೆಯಿಂದ ಬಿಡುಗಡೆ ಮಾಡಿದರು. ಓ
ಓಕೆ, ದೇವರೀಗ ಅದ್ಭುತ ಮಾಡ್ದ. ದೇವರು ಅನ್ನಳಿಗೆ ಬಂಜೆ ಅನ್ನುವಂಥ ಒಂದು ಪಟ್ಟದಿಂದ ಬಿಡುಗಡೆ ಕೊಟ್ಟರು. ಆಕೆಗೆ ಮಕ್ಕಳಿಲ್ಲ ಅನ್ನುವಂಥ ಒಂದು ಪಟ್ಟದಿಂದ, ಈಗ ಬಂಜೆತನದಿಂದ ದೇವರು ಬಿಡುಗಡೆ ಕೊಟ್ಟರು. ಯಾಕೆಂದರೆ ಆಕೆ ಗರ್ಭಧರಿಸಿ ಸಮುವೇಲ್ ಅನ್ನುವಂಥ ಒಂದು ಗಂಡು ಮಗುವನ್ನು ಹೆರುವಾಗ ಏನಾಯಿತು, ಅನ್ನಳಿಗೆ ದೇವರಿಂದ ಆಶೀರ್ವಾದವನ್ನು ಅದ್ಭುತವನ್ನು ಹೊಂದಿಕೊಂಡಳು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈಗ ಅನ್ನಳ ಪರಿಸ್ಥಿತಿ ಏನು? ಸಂತೋಷದ ಪರಿಸ್ಥಿತಿ, ಉಲ್ಲಾಸದ ಪರಿಸ್ಥಿತಿ. ಆ ರೀತಿಯಾಗಿ ಆಕೆ ಬಾಧೆಯಿಂದ ಬಿಡುಗಡೆ ಹೊಂದಿಕೊಂಡ ನಂತರ, ದೇವರಿಂದ ಆಶೀರ್ವಾದ ಹೊಂದಿಕೊಂಡ ನಂತರ ಸಂತೋಷವಾಗಿರುವಾಗ ಆಕೆ ದೇವರನ್ನು ಮರೆತು ಹೋಗಲಿಲ್ಲ, ದೇವರಿಂದ ದೂರ ಆಗಲಿಲ್ಲ. ಬದಲಾಗಿ ತನ್ನ ಮಗುವನ್ನು ದೇವರ ಆಲಯದಲ್ಲಿ ಆಕೆ ಏನು ಪ್ರೇಯರ್ ಮಾಡಿದ್ಲೋ, ಹರಕೆಯ ಪ್ರಾರ್ಥನೆ ಮಾಡಿದ್ಲೋ, ಅದೇ ರೀತಿಯಾಗಿ ತನ್ನ ಮಗುವನ್ನು ತೆಗೆದುಕೊಂಡು ಬಂದು ದೇವರ ಆಲಯದಲ್ಲಿ ದೇವರ ಸೇವಕರಿಗೆ, ದೇವರಿಗೆ ಆ ಮಗುವನ್ನು ಹಾಕಿ ಒಪ್ಪಿಸಿದಳು. ಹಲ್ಲೆಲೂಯಾ. ಅಷ್ಟೇ ಅಲ್ಲ, ಆಕೆ ಸಂತೋಷವಾಗಿ ಇರುವಂಥ ಪರಿಸ್ಥಿತಿಯಲ್ಲಿ ಸಮಯದಲ್ಲೂ ಸಹ ದೇವರಿಗೆ ಕೀರ್ತನೆಯನ್ನು ಆಡುತ್ತಾ ಇದ್ದಾಳೆ. ನಾವು ಬಾಧೆಯಲ್ಲಿದ್ದರೂ ದೇವರಿಗೆ ಪ್ರಾರ್ಥನೆ ಮಾಡಬೇಕು. ದೇವರು ನಮಗೆ ಆಶೀರ್ವಾದ ಮಾಡಿದ ಮೇಲೆ ಸಂತೋಷವಾಗಿರುವಾಗಲೂ ಸಹ ದೇವರಲ್ಲಿ ನಾವು ಜೀವಿಸಬೇಕು, ದೇವರಿಗೆ ನಾವು ಸ್ತುತಿ ಮಾಡಬೇಕು. ಆಮೇನ್. ನೋಡಿ, ಈಗ ಅನ್ನಳು ಆಶೀರ್ವಾದ ಹೊಂದ್ಕೊಂಡ್ಮೇಲೆ ಆಕೆಗೆ ಸಂತೋಷ ಆಗಿದೆ. 2ನೇ ಅಧ್ಯಾಯ 1-2 ವಚನದಲ್ಲಿ ನಾನು ಓದ್ತೀನಿ, ಕೇಳಿಸ್ಕೊಳ್ರಿ. ಅನ್ನಳ ಒಂದು ವಿಜ್ಞಾಪನೆ. ಅನ್ನಳು ಹೇಳ್ತಾಳಾಗ, ಸಂತೋಷ ಆದಮೇಲೆ, ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ, ನನ್ನ ಹೃದಯವು ಯೆಹೋವನಲ್ಲಿ ಸಂತೋಷ ಪಡುತ್ತದೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ, ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು, ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ, ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ, ನೀನು ಮಾಡಿದ ಆಶೀರ್ವಾದದಲ್ಲಿ ನಾನು ಸಂತೋಷ ಪಡುತ್ತೇನೆ, ನೀನು ಮಾಡಿದ ಅದ್ಭುತದಲ್ಲಿ ನಾನು ಸಂತೋಷ ಪಡುತ್ತೇನೆ. ಯೆಹೋವನಂತ ಪರಿಶುದ್ಧ ದೇವರು ಇಲ್ಲವೇ ಇಲ್ಲ, ನಿನ್ನ ಹೊರತು ದೇವರು ಯಾರು? ನಮ್ಮ ದೇವರೇ ಅಸಮಾನವಾದ ಆಶ್ರಯ ದುರ್ಗವು. ನೋಡ್ರಿ, ಆಕಿ ಬಾಧೆಯಲ್ಲಿ ಇರುವಾಗಲೂ ಕೂಡ ದೇವರಿಗೆ ಪ್ರಾರ್ಥಿಸಿದಳು. ದೇವರಿಂದ ಆಶೀರ್ವಾದ ಅದ್ಭುತ ಅಂದ್ಕೊಂಡ್ಮೇಲೆ ಮತ್ತೆ ಸಂತೋಷವಾಗಿರುವಾಗಲೂ ಸಹ ದೇವರಿಗೆ ಕೀರ್ತನೆ ಹಾಡಿದಳು. ನನ್ನ ಮನಸ್ಸು ನನ್ನ ದೇವರಲ್ಲಿ ಆನಂದಿಸುತ್ತದೆ. ಒಂದು ವೇಳೆ ನೀನು ಸಹ ಬಾಧೆಯಲ್ಲಿದೆಯಾ, ಬಂಧನದಲ್ಲಿ, ಕಷ್ಟದಲ್ಲಿ, ಕಣ್ಣೀರಿನಲ್ಲಿದೆಯಾ, ದೇವರಿಗೆ ಪ್ರಾರ್ಥಿಸು. ಅನ್ನಳಿಗೆ ಉತ್ತರ ಕೊಟ್ಟ ಪ್ರಕಾರ, ಅನ್ನಳಿಗೆ ಅದ್ಭುತ ಮಾಡಿದ ಪ್ರಕಾರ ದೇವರು ನಿನಗೂ ಕೂಡ ಅದ್ಭುತವನ್ನು ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ನಂತರ ದೇವರಿಂದ ನೀನು ಪ್ರಾರ್ಥನೆ ಮಾಡಿ ಬಿಡುಗಡೆಯನ್ನು ಹೊಂದಿಕೊಂಡ ನಂತರ, ಆರೋಗ್ಯವನ್ನು ಹೊಂದಿಕೊಂಡ ನಂತರ, ಒಂದು ಮನೆ ಕಟ್ಟಿದ ನಂತರ, ಮಕ್ಕಳ ಮದುವೆ ಮಾಡಿದ ನಂತರ, ಒಂದು ಜಾಬ್ ಹೊಂದಿಕೊಂಡ ನಂತರ, ಎಕ್ಸಾಮಲ್ಲಿ ಪಾಸ್ ಆದ ನಂತರ, ಆರೋಗ್ಯವನ್ನು ಹೊಂದಿಕೊಂಡ ನಂತರ, ದೇವರಿಂದ ಶಕ್ತಿಯನ್ನು ಹೊಂದಿಕೊಂಡ ನಂತರ, ದೇವರಿಂದ ಧೈರ್ಯವನ್ನು, ಆಧರಣೆಯನ್ನು ಹೊಂದಿಕೊಂಡ ನಂತರ, ಅನ್ನಳ ಹಾಗೆ ನೀನು ಸಹ ದೇವರ ಒಂದು ಕಾರ್ಯದಲ್ಲಿ, ಆಶದಲ್ಲಿ ಸಂತೋಷಿಸುವವರಾಗಿರಬೇಕು. ಪ್ರಿಯ ದೇವರ ಮಕ್ಕಳೇ, ನಾನು ಹೇಳೋದಿಷ್ಟ ನಿಮಗೆ, ನಿಮ್ಮ ಪರಿಸ್ಥಿತಿಗಳು ಯಾವುದೇ ಇರಲಿ, ನೀವು ದೇವರಿಗೆ ಪ್ರಾರ್ಥಿಸುವಾಗ ದೇವ್ರು ಬಿಡುಗಡೆ ಕೊಡ್ತಾರೆ. ನಾನು ಆಗಲೇ ಹೇಳಿದ್ನಲ್ವಾ, ಅನೇಕರು ದೇವ್ರನ್ನ ಬಿಟ್ಟು ಹೋದರು. ಕಷ್ಟ ಬಂದಿದೆ, ನಾವು ಅಂದ್ಕೊಂಡಿದ್ದಾಗಿಲ್ಲ ಅಂಥೇಳಿ ಅನೇಕರು ದೇವ್ರನ್ನ ಬಿಟ್ಟು ಹೋದರು. ಇನ್ನು ಕೆಲವರು ದೇವರಿಂದ ಆಶೀರ್ವಾದ ಹೊಂದಿಕೊಂಡ ಮೇಲೆ ನಾವು ಚೆನ್ನಾಗಿದ್ದೀವಿ ಅಂತೇಳಿ ಬಿಟ್ಟು ಹೋದರು. ಆದರೆ ಅದು ಆತ್ಮೀಯ ಜೀವಿತ ಅಲ್ಲ. ಪ್ರಿಯ ದೇವ್ರ ಮಕ್ಕಳೇ, ಈ ಸಮಯದಲ್ಲಿ ದೇವ್ರು ನಿಮಗೆ ಹೇಳೋದೇನೆಂದರೆ, ನೀವು ಈ ಲೋಕದಲ್ಲಿ ಜೀವಿಸೋವರೆಗೂ ಕಂಟಿನ್ಯೂ ಆಗಿ ಸದಾ ಕಾಲ ನಿಮ್ಮ ಜೀವಮಾನ ಕಾಲವೆಲ್ಲ ದೇವರೊಂದಿಗೆ ಜೀವಿಸಿರಿ, ದೇವರೊಂದಿಗೆ ಜೀವಿಸಿರಿ, ರಕ್ಷಣೆಯಲ್ಲಿ ಜೀವಿಸಿರಿ. ಪ್ರಿಯ ದೇವರ ಮಕ್ಕಳೇ, ಹಾಗಾಗಿ ಅನ್ನಳ ಹಾಗೆ ನೀವು ಜೀವಿಸಿರಿ. ಇನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡೋದಾದರೆ, ನಡು ಬಗ್ಗಿದ ಸ್ತ್ರೀಯನ್ನು ನಾವು ನೋಡುವಾಗ, ಯೇಸುಸ್ವಾಮಿ ಆಲಯದಲ್ಲಿ, ಸಭಾಮಂದಿರದಲ್ಲಿ ಈ ರೀತಿಯಾಗಿ ವಾಕ್ಯ ಸಾರುವಂಥ ಸಮಯದಲ್ಲಿ ನಿಮ್ಮ ಹಾಗೆ ಕೂತ್ಕೊಂಡು ಅಲ್ಲೊಬ್ಬ ಸ್ತ್ರೀ ವಾಕ್ಯವನ್ನು ಕೇಳ್ತಾ ಇರ್ತಾಳೆ. ಆಕೆ ಅನಾರೋಗ್ಯದಲ್ಲಿದ್ದಾಳೆ. ಯಾವ ಅನಾರೋಗ್ಯ ಅಂದರೆ ನಡು ಬಗ್ಗಿದ ಪರಿಸ್ಥಿತಿ. 18 ವರ್ಷಗಳ ಕಾಲ ಆಕೆ ನಡು ಬಗ್ಗಿದಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ಆಕೆ ಆಲಯದಲ್ಲಿ ಕೂತ್ಕೊಂಡಿದ್ದಾಳೆ. ಅಂದರೆ ಅದರ ಅರ್ಥ ಏನಂದರೆ, ಆಕೆ ಬಾಧೆಯಲ್ಲಿ ಇದ್ದರೂ ಕೂಡ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದಾಳೆ, ದೇವರ ಸಹವಾಸದಿಂದ ದೂರ ಆಗಿಲ್ಲ. ಮತ್ತು ನಾವು ನೋಡ್ತೇವೆ, ಏಸು ಆಕೆಯನ್ನು ಕರೆದ್ರು, ಆಕೆ ಮುಂದೆ ಬಂದಳು. ಏಸು ಆಕೆಯನ್ನು ಮುಟ್ಟುವಾಗ ಅದೇ ಕ್ಷಣದಲ್ಲಿ ದೇವರು ಅದ್ಭುತ ಮಾಡುವಾಗ ಆಕೆ ಸ್ವಸ್ಥತೆಯನ್ನು ಹೊಂದಿಕೊಂಡಳು. ಮತ್ತು ನೋಡುತ್ತೇವೆ, ಆಕೆ ಯಾವಾಗ ದೇವರಿಂದ ಸ್ವಸ್ಥತೆಯನ್ನು, ಆರೋಗ್ಯವನ್ನು ಹೊಂದಿಕೊಂಡಳು, ದೇವರನ್ನು ಕೊಂಡಾಡಿದಳು. ಪ್ರಿಯ ದೇವರ ಮಕ್ಕಳೇ, ಅದೇ ರೀತಿಯಾಗಿ ನಾವುಗಳು ಸಹ ನಮ್ಮ ಜೀವಿತದಲ್ಲಿ ಬಾಧೆಯ ಪರಿಸ್ಥಿತಿ ಇದೆಯಾ, ಧೈರ್ಯದಿಂದ ಪ್ರಾರ್ಥಿಸೋಣ, ದೇವರು ಅದ್ಭುತ ಮಾಡ್ತಾರೆ.
ನಂಬಿಕೆಯಿಂದ ಪ್ರಾರ್ಥಿಸೋಣ, ದೇವ್ರು ಸಹಾಯ ಮಾಡ್ತಾರೆ. ಬಾಧೆ, ಯಾವ ಬಾಧೆ ಆದರೂ ಸಹ, ಯಾವ ವಿಧವಾದಂಥ ಬಾಧೆಯಲ್ಲಿ ಈ ಒಂದು ಆರಾಧನೆ ನೀನು ಬಂದಿದ್ದರೂ ಸಹ, ನಾನು ಯೇಸುವಿನ ಮೇಲೆ ಇರುವಂಥ ಒಂದು ನಂಬಿಕೆಯಿಂದ ಹೇಳ್ತಿದ್ದೀನಿ, ದೇವ್ರು ನಿಮಗೆ ಬಿಡುಗಡೆ ಕೊಡ್ತಾರೆ. ಅಲ್ಲೆಲಿಯ ಅನೇಕರನ್ನು ನಾವು ನೋಡ್ತೇವೆ, ಕ್ರಿಸ್ತನಿಂದ ಹಿಂಜಾರಿ ಹೋಗ್ತಿದ್ದಾರೆ, ಕ್ರಿಸ್ತ ನಂಬಿಕೆಯಿಂದ ಹಿಂಜಾರಿ ಹೋಗ್ತಿದ್ದಾರೆ, ರಕ್ಷಣೆಯಿಂದ ಹಿಂಜಾರಿ ಹೋಗ್ತಿದ್ದಾರೆ. ಯಾಕೆ? ಅವರು ದೇವರಲ್ಲಿ ಅವರು ಜೀವಿಸುತ್ತಾ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯದ ಮೂಲಕ ದೇವರು ನಿಮಗೆ ತಿಳಿಯಪಡಿಸೋದೇನೆಂದರೆ, ಪ್ರತಿದಿನವೂ ಕೂಡ ನೀವು ದೇವರೊಂದಿಗೆ ಜೀವಿಸಿರಿ. ನಿಮ್ಮ ಪರಿಸ್ಥಿತಿಗಳು ಏನೇ ಒಂದು ಕಷ್ಟದ ಇಕ್ಕಟ್ಟಿನ ಪರಿಸ್ಥಿತಿಗಳು ಇದ್ದರೂ ಸಹ ದೇವರು ನಿಮಗೆ ಬಿಡುಗಡೆ ಕೊಡ್ತಾರೆ. ದೇವರು ನಿಮಗೆ ಬಿಡುಗಡೆ ಕೊಟ್ಟ ಮೇಲೆ, ದೇವರು ನಿಮಗೆ ಸಹಾಯ ಮಾಡಿದ ಮೇಲೆ, ನೀವು ಸಂತೋಷವಾಗಿರುವಾಗ ದೇವರನ್ನು ಮರೆತು ಹೋಗದೆ ಆತನ ಕಾರ್ಯದಲ್ಲಿ, ಆಶೀರ್ವಾದದಲ್ಲಿ, ಆತನ ಉಪಕಾರದಲ್ಲಿ ಸಂತೋಷಿಸುತ್ತಾ ಆತನಿಗೆ ಸ್ತೋತ್ರ ಮಾಡಿರಿ. ನಾವು ಇಸ್ರಾಯೇಲರ ಹಾಗೆ ದೇವರ ಕಾರ್ಯಗಳನ್ನು ಮರೆತು ಹೋಗುವವರಾಗಿರದೆ, ಅನ್ನಳ ಹಾಗೆ ನಾವು ದೇವರಲ್ಲಿ ಯಾವುದೇ ಪರಿಸ್ಥಿತಿ ಇದ್ದರೂ ಸಹ ದೇವರಲ್ಲಿ, ದೇವರೊಂದಿಗೆ ನಮ್ಮ ಜೀವಮಾನ ಕಾಲವೆಲ್ಲ ನಾವು ಜೀವಿಸೋರಾಗಿರೋಣ. ದೇವರ ಆಸೆ ಏನು ಗೊತ್ತಾ? ಎಂಥ ಪರಿಸ್ಥಿತಿ ಬಂದರೂ ಕೂಡ ನಾವು ದೇವರಲ್ಲೇ ಜೀವಿಸ್ಬೇಕಂತ ದೇವರಾಸೆ, ನಾವು ರಕ್ಷಣೆಯಲ್ಲೇ ಜೀವಿಸ್ಬೇಕಂತ ದೇವರಾಸೆ. ನಾವು ಬೈಬಲಲ್ಲಿ ನೋಡುವಾಗ 10 ಜನ ಕುಷ್ಠರೋಗಿಗಳು ಯೇಸುವಿನ ಬಳಿಗೆ ಬಂದರು. ಬಾಧೆಯಲ್ಲಿದ್ದಾರೆ. ಯಾವ ಬಾಧೆ? ಅನಾರೋಗ್ಯ ಅನ್ನುವಂಥ ಬಾಧೆಯಲ್ಲಿ ದೇವ್ರ ಬಳಿ ಬಂದು ಅವರು ದೇವರಿಂದ ಸ್ವಸ್ಥತೆಯನ್ನು ಹೊಂದಿಕೊಂಡ್ರು. ಆದರೆ 9 ಜನ ಬಾಧೆಯಿಂದ ಬಿಡುಗಡೆ ಹೊಂದ್ಕೊಂಡ್ಮೇಲೆ, ಆರೋಗ್ಯ ಹೊಂದ್ಕೊಂಡ್ಮೇಲೆ 9 ಜನ ಯೇಸುವನ್ನು ಮರೆತೋದ್ರು. ಅಂದರೆ ಯೇಸುವಿನ ಕಾಂಟ್ಯಾಕ್ಟಿಂದ ಅವರು ಕಟ್ಟಾದ್ರು, ಯೇಸುವಿನ ಕಾಂಟ್ಯಾಕ್ಟು ಬಿಟ್ಟೋದ್ರು. ಆದರೆ ಒಬ್ಬನು ಮಾತ್ರ ವಾಪಸ್ ಬಂದು, ಹಿಂದಿರುಗಿ ಬಂದು ದೇವರಿಗೆ ಉಪಕಾರ ಸ್ತುತಿ ಮಾಡಿದನು. ಅವನೇನು ಮಾಡಲಿಲ್ಲ, ದೇವರೊಂದಿಗೆ ಕಾಂಟ್ಯಾಕ್ಟು ಕಟ್ ಮಾಡಲಿಲ್ಲ, ಕಂಟಿನ್ಯೂ ಮಾಡ್ದ. ಅದೇ ರೀತಿಯಾಗಿ ನಾವು ಯಾವುದೇ ಪರಿಸ್ಥಿತಿ ಇದ್ದರೂ ಸಹ ದೇವರೊಂದಿಗೆ ಇರುವಂಥ ಈ ಒಂದು ಸಹವಾಸವನ್ನು, ಕನೆಕ್ಷನ್ನನ್ನು, ರಕ್ಷಣೆಯನ್ನು ನಾವು ಕಟ್ ಮಾಡದೆ ಕಂಟಿನ್ಯೂ ಆಗಿ ದೇವರಲ್ಲಿ ನಾವು ಜೀವಿಸೋಣ ಪ್ರಿಯರೇ. ಆ 9 ಜನರ ಹಾಗೆ ಡಿಸ್ಕಂಟಿನ್ಯೂ ಮಾಡೋದು ಬೇಡ. ಏನು ಮಾಡಬೇಕು? ದೇವರೊಂದಿಗೆ ಇರುವಂಥ ನಮ್ಮ ಆತ್ಮೀಯ ಜೀವಿತವನ್ನು ಕಂಟಿನ್ಯೂ ಆಗಿ ನಾವು ಜೀವಿಸುವವರಾಗಿರಬೇಕು. ಈಗ ನೋಡ್ರಿ, ಡಿಸ್ಕಂಟಿನ್ಯೂ ಆದರೆ ಏನು ಯೂಸ್ ಇಲ್ಲ. ಈಗ ನೋಡ್ರಿ, 1ನೇ ಕ್ಲಾಸು, 5ನೇ ಕ್ಲಾಸು, 10ನೇ ಕ್ಲಾಸು ಓದುವಂಥ ಹುಡುಗರು ಏನು ಮಾಡಬೇಕು? ಕಂಟಿನ್ಯೂ ಆಗಿ ಓದ್ತಾ ಇರಬೇಕು. ಅವ್ರು ಕಂಟಿನ್ಯೂ ಆಗಿ ಓದ್ತಾ ಇದ್ದರೆ ಅವರ ಮುಂದಿನ ಒಂದು ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ. ಈಗ ನಾನು 7ನೇ ಕ್ಲಾಸ್ ಓದ್ಬಿಟ್ಟಿದ್ದೀನಿ, ಎಕ್ಸಾಮ್ ಬರೆದ್ಬಿಡ್ತೀನಿ, ರಿಸಲ್ಟ್ ಬಂದುಬಿಟ್ಟಿದೆ, ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಂತೇಳಿ ಸುಮ್ಮನೆ ಇರೋಂಗಿಲ್ಲ. 8ನೇ ಕ್ಲಾಸು ಕಂಟಿನ್ಯೂ ಆಗಿ ಓದಬೇಕು. ಅದು ಆತನಿಗೆ ಒಳ್ಳೆಯದು, ಇನ್ನು ಆತನ ಮುಂದೆ ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ. 8ನೇ ಕ್ಲಾಸು ನಾನು ಎಕ್ಸಾಮ್ ಬರ್ದೀನಿ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೀನಿ ಅಂತ ಅಲ್ಲಿಗೆ ಡಿಸ್ಕಂಟಿನ್ಯೂ ಮಾಡೋಂಗಿಲ್ಲ. 9ನೇ ಕ್ಲಾಸ್ ಓದಬೇಕು, SLC ಓದಬೇಕು. SLCಯಲ್ಲಿ ನಾನು ರ್ಯಾಂಕ್ ಬಂದುಬಿಟ್ಟಿದ್ದೀನಿ, ಡಿಸ್ಟಿಂಕ್ಷನ್ ಬಂದಿದ್ದೀನಿ, ನಾನು ಪಾಸ್ ಆಗಿದ್ದೀನಿ ಅಂತ ಅಲ್ಲಿಗೆ ಸ್ಟಾಪ್ ಮಾಡೋಂಗಿಲ್ಲ, ಡಿಸ್ಕಂಟಿನ್ಯೂ ಮಾಡೋಂಗಿಲ್ಲ. SLC ಆದ ನಂತರ ಫಸ್ಟ್ PUCಗೆ ಎಜುಕೇಷನ್ನು ಕಂಟಿನ್ಯೂ ಮಾಡಬೇಕು. ಸೆಕೆಂಡ್ ಇಯರ್ ಆದ ನಂತರ ಮತ್ತೆ ಡಿಗ್ರಿಗೆ ಮತ್ತೆ ಏನೇನಿರ್ತವೆ ಓದಲಿಕ್ಕೆ ಅದೆಲ್ಲ ಆಪ್ಷನ್ನು ಕಂಟಿನ್ಯೂ ಮಾಡಬೇಕು. ಈ ಲೋಕದಲ್ಲಿ ಎಜುಕೇಷನ್ ಕಂಟಿನ್ಯೂ ಮಾಡಿದ್ರೇ ಒಳ್ಳೊಳ್ಳೆ ಜಾಬ್ ಸಿಗುತ್ತೆ, ಒಳ್ಳೆ ಸ್ಯಾಲ್ರಿ ಸಿಗುತ್ತೆ. ಇನ್ನು ಕ್ರಿಸ್ತನಲ್ಲಿ ನಮ್ಮ ಆತ್ಮೀಯ ಜೀವಿತವನ್ನು ನಾವು ಡಿಸ್ಕಂಟಿನ್ಯೂ ಮಾಡದೆ ಕಂಟಿನ್ಯೂ ಆಗಿ ನಾವು ಜೀವಿಸುವಾಗ ಅದಕ್ಕಿಂತಲೂ ಹೆಚ್ಚಾದಂಥ ಆಶೀರ್ವಾದ, ರಕ್ಷಣೆ, ಬಲವನ್ನು, ಆಶೀರ್ವಾದವನ್ನು ನಾವು ಹೊಂದುವವರಾಗಿದ್ದೇವೆ. ಯಾರು ಕ್ರಿಸ್ತನಲ್ಲಿ ಕಂಟಿನ್ಯೂ ಆಗಿ ಜೀವಿಸ್ತಾರೋ ಅವರಿಗೆ ನಿತ್ಯ ಜೀವ, ಅವರಿಗೆ ಪರಲೋಕ ರಾಜ್ಯ. ಹಾಗಾಗಿ ಪ್ರಿಯರೇ, ಇಲ್ಲಿ ಭಕ್ತನ ಹೇಳ್ತಾನೆ, ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರಿಗೆ ಪ್ರಾರ್ಥನೆ ಮಾಡಲಿ. ನಿಮ್ಮಲ್ಲಿ ಸಂತೋಷ ಪಡುವವನು ಇದ್ದಾನೋ ಅವನು ದೇವರಿಗೆ ಕೀರ್ತನೆ ಹಾಡಲಿ. ಇದರ ಅರ್ಥ ಏನಂದರೆ, ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ದೇವರೊಂದಿಗೆ ಜೀವಿಸಿರಿ, ದೇವರಿಂದ ದೂರ ಆಗಬೇಡ್ರಿ. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಯಾರೇನೋ ಹೇಳಿದ್ರಂತ, ಏನೋ ಈಗ ಸ್ನೇಹಿತರು, ಫ್ರೆಂಡ್ಸು, ಬಂಧುಗಳು, ಮನೇಲಿರುವವರು, ಆ ದೇವ್ರಿಗೆ ಯಾಕೆ ಹೋಗ್ತಿ, ಯಾಕೆ ಪ್ರೇಯರ್ ಮಾಡ್ತಿ, ಆ ದೇವ್ರು ನಿನಗೇನು ಒಳ್ಳೇದು ಮಾಡೈತೆ, ಆ ದೇವ್ರು ನಿನಗೇನು ಕೊಟ್ಟೈತೆ ಅಂಥೇಳಿ ಪ್ರಶ್ನೆ ಮಾಡ್ತಾ ಇರ್ತಾರಲ್ವ, ಅಂಥ ಮಾತುಗಳನ್ನು ಕೇಳಿ ಕ್ರಿಸ್ತನಿಂದ ದೂರ ಆಗಬೇಡ್ರಿ. ಬದಲಾಗಿ ನೀವು ಕ್ರಿಸ್ತನ ಒಂದು ವಾಕ್ಯವನ್ನು ತಿಳಿದುಕೊಂಡು, ಆತನ ಶಕ್ತಿಯನ್ನು ತಿಳಿದುಕೊಂಡು, ಆತನು ಮಾಡಿದಂಥ
ಉಪಕಾರವನ್ನು ಅರಿತುಕೊಂಡು ಕೊನೆಯವರೆಗೂ ಕ್ರಿಸ್ತನಲ್ಲಿ ಜೀವಿಸಿರಿ, ರಕ್ಷಣೆಯಲ್ಲಿ ಜೀವಿಸಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.